ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವತ್ತು ನೋಡಿ ಗೈಸ್, ನಾನು ಇಷ್ಟು ದಿವಸದಿಂದ ಕಾಯ್ತಾ ಇದ್ನಲ್ಲ ಹಲಸಿನ ಹಣ್ಣು, ಅದೇ ಹಲಸಿನಕಾಯಿ ಹಣ್ಣಾಗೋದನ್ನ ಇವತ್ತು ಹಣ್ಣಾಗಿದೆ, ಅದನ್ನ ಕುಯ್ತಾ ಇದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ನಮ್ಮ ಚಿನ್ನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕುಯ್ಲಿಕ್ಕೆ. ಅದು ಅಂಟಲ್ವಾ, ಎಲ್ಲ ಕೈಗೆಲ್ಲ ಅಂಟ್ಕೊಬಿಡುತ್ತೆ ಅಂತೆಲ್ಲ ಹೇಳಿಬಿಟ್ಟು ಅದನ್ನೆಲ್ಲ ಕೈಗೆ ಹರಳೆಣ್ಣೆ ಹಾಕ್ಕೊತಾ ಇದ್ದಾರೆ. ಕೆಲವರು ತೆಂಗಿನೆಣ್ಣೆನೂ ಹಾಕ್ಕೊಳ್ಬೋದು, ಇವರು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಆಮೇಲೆ ಹಾಗೆಯೇ ಚಾಕು ಕೂಡ ಹಾಕಿದರು, ಯಾಕಂದರೆ ಅದು ಕುಯ್ದಾಗ ಕತ್ತಿಗೂ ಅದು ಚಾಕುಗೂ, ಅದು ಚಾಕು ಅಲ್ಲ ಕುಡ್ಲಿಗೂ ಅಂಟ್ಕೊಳ್ಳುತ್ತೆ ಅಲ್ವಾ, ಅದಕ್ಕೇ ಅದಕ್ಕೂ ಎಣ್ಣೆ ಸವರಿದ್ರು ನೋಡಿ. ಇವಾಗ ಕುಯ್ತಾರೆ. ನಾನಂತೂ ತುಂಬ ದಿವಸಗಳಿಂದನೇ ಕಾಯ್ತಾ ಇದ್ದೆ. ನೋಡಿ ಗೈಸ್, ನಮ್ಮ ಚಿನ್ನಿ ಕುಯ್ತಾ ಇದ್ದಾರೆ. ಅಂದರೆ ಇವರು ಉದ್ದುದ್ದ ಕುಯ್ತಾ ಇದ್ದಾರೆ, ಅಡ್ಡನೂ ಕುಯ್ಬೋದು. ಇವರು ಹಲಸಿನ ತೊಳೆನ ಹಾಗೆ ನೀಟಾಗಿ ಬಿಡಿಸ್ಕೊಳ್ಬೋದಲ್ಲ ಅನ್ನೋ ಪ್ಲ್ಯಾನಲ್ಲಿ ಕುಯ್ತಾ ಇದ್ದಾರೆ. ಇನ್ನೂ ಅರ್ಥಾಗಿ ಒಳಗೆ ಬಟ್ಟೆ ಬೇಕಾ? ಕಡ್ಡಿ ತರಬೇಕು. ಕಣ್ಣಾಗಿದ್ದೆ ಇದ್ದು ಅದು ದಿಂಡು ಇಸೇಕಾಗದ. ನಾನು ಒಳ್ಳೆ ಬಿಡಿಸ್ಕೊಳಕ್ಕೆ ಅಂದ್ಬಿಟ್ಟು ನಿಮಗೆ ಕೂಡ ಇನ್ನೂ ಹಣ್ಣಾಗ್ಬೇಕಿತ್ತೇನ ತಿನ್ನಕ್ಕೆ. ಓಕೆ, ಅಮ್ಮ ನಿನ್ನೇನ ಕುಯ್ಯಿ ಅಂತಿದ್ರು. ತಿಂದಿನ ಹಣ್ಣು ಆಗೋಯ್ತದೆ, ದಿನಕ್ಕೆ ಹಣ್ಣು ಆಗೋಯ್ತದೆ. ಇದು ಇನ್ನೂ ಒಂದು ಹಣ್ಣು, ಇನ್ನೊಂಚೂರು ನಾಳೆಗಾಗಿದ್ದು ಕರೆಕ್ಟ್ ಆಗೋದು. ನೀನು ನಾಳೆ ತಿಂತೀನಿ ಕುಯ್ದುಬಿಟ್ಟಿಯಲ್ಲ ನನಗೆ. ಆಯ್ತಾ ಪಕ್ಕೋಳಿದ್ದೆ? ಹಾಂ, ಅರ್ಧ ಗಂಟೆ ಆಗಿಲ್ಲ ಮನೆಗೆ. ಹಾಂ ಆಯ್ತು, ಮಾರ್ಕ್ ಕೂತ್ ಕೊಡ್ಬೇಕಾಯ್ತ್ರಿ. 3 ರೂಪಾಯಿ ಗೊತ್ತು ಅಲ್ಲ, 10 ರೂಪಾಯಿ 3. ನೋಡಿ ಗೈಸ್, ನಮ್ಮ ಚಿನ್ನಿ ತಮಾಷೆನ. ನಾನೇನೋ ಸೀರಿಯಸ್ ಆಗಿನೂ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹ್ಞೂ ಅಂತಿದ್ರೆ ಹೋಗಿ ಮಾರ್ಕೊಬಾ ಅಂತ ಹೇಳೋದಾ. ನೋಡಿ ಹೇಗಂತಾರೆ ಅಂತ. ನೋಡಿ ಗೈಸ್, ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು, ಚೆನ್ನಾಗಿರೋದು. ಈ ಹಣ್ಣಿನ ಫಸ್ಟ್ ಟೇಸ್ಟ್ ನಾನೇ ನೋಡೋದು ಇದು, ನಾನೇ ಫಸ್ಟ್ ತಿಂತಿದ್ದೀನಿ. ಮಸ್ತಿದೆ. ಸಖತ್ತಾಗಿದೆ. ಏನು ಗೊತ್ತಾ ಗೈಸ್, ಇದು ಫುಲ್ ಹಣ್ಣಾಗಿರಲಿಲ್ಲ, ಅಂದರೆ ಸ್ವಲ್ಪ ಕಾಯಿ ಥರನೇ ಇತ್ತು. ಇದನ್ನೇ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಅವ್ರು ಕುಯ್ತಿದ್ದಾಗಲೇ ಯಾವಾಗ ಎತ್ಕೊ ತಿಂದುಬಿಡ್ತೀನಿ ಅನಿಸ್ಬಿಟ್ಟಿತ್ತು. ಅದಕ್ಕೆ ಎಲ್ಲರಿಗಿಂತ ಫಸ್ಟೇ ನಾನೇ ಒಂದು ತಿಂದುಬಿಟ್ಟೆ. ಸಖತ್ತಾಗಿತ್ತು, ಮತ್ತು ಸ್ವೀಟಾಗಿತ್ತು. ಇನ್ನೂ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನಾ. ಬಟ್ ಇದು ತುಂಬ ಚೆನ್ನಾಗಿದೆ. ಈಗ ತಿಂದಿದ್ದು ಕಾಯಿ ಥರ ಇದ್ದಿದ್ದೆ ಚೆನ್ನಾಗಿತ್ತು. ಹಲಸಿನ ಹಣ್ಣು ತಿನ್ನೋದಕ್ಕಿಂತ ಹಲಸಿನ ಹಣ್ಣು ಕುಯ್ಯೋದೇ ಕಷ್ಟ. ಹಲಸಿನ ಹಣ್ಣು ಏನೋ ಈಸಿಯಾಗಿ ತಿಂದುಬಿಡ್ಬೋದು, ಕುಯ್ಯೋದೇ ಕಷ್ಟ. ಯಾಬ್ಲೋ ತಿನ್ನೋಕೆ ಕೊಟ್ಟು ಬರ್ತಿದೆಯಲ್ಲಿ ಬೀಜ ಬಿಡಿಸಿ. ನೀನು ಲಿಮಿಟಾಗಿ ತಿನ್ನೋ ಹೇಳಿದೆ ಅಷ್ಟೇ. ಅವ್ರು ಕೊಟ್ಟಿರೋದ್ರಲ್ಲಿ ತಿಂದಿದ್ದಿ. 2 ತಿಂದೆ, 3 ತಿಂದೆ. ನಮ್ಮಲ್ಲಿ ಏನಾರು ಹೆಚ್ಚು ಕಡಿಮೆ ಅದ ಓಡೋದ್ರೆ ನಾವು ಹೇಳ್ತೀವಿ ಅಷ್ಟೇ. ಬಿಡ್ಸೋಂಗೆ ದಿನಕ್ಕೆ 2 ತಿಂತೀವಿ. ಮಡಿಕ ತಿನ್ನೋ ಬೇಡ ಅಂತಂದಿಲ್ಲ, ಲಿಮಿಟಲ್ಲಿ ತಿನ್ನೋ ಅಷ್ಟೇ. ಓಕೆ, ಬೀಜ ಬಿಡಿಸಿಲ್ಲ, ನೀರು ಬಿಡಿಸ್ಕೊಡ್ತೀವಿ. ಬೀಜ ಬಿಡ್ತೀರಾ ಮತ್ತೆ ನೀರು ಬಿಡ್ತೀವಿ. ನೀರು ಎಲ್ಲ ಇದ್ರೆ ಅಳಿಸೋಯ್ತವೆ, ಹಂಗಂಗೆ ತಿತ್ತಾಕ್ಬೇಕು. ಉಂಡುಂಡೆನೆ ಬೀಜ ಒಳಗಿರ್ಬೇಕು. ತೊಳ್ಳೆ ಜಾಸ್ತಿ ಇಲ್ಲ. ತೊಳ್ಳೆನೇ ಇಲ್ಲ. ಇದರಲ್ಲಿದ್ದೇನೆ, ಇದರಲ್ಲಿ ಅದರೊಳಗೆ ಚೆನ್ನಾಗಿ ರೆಸಿಪಿ.
ಚೆನ್ನಾಗಿದೆಯಾ? ಸ್ವೀಟಾಗಿದೆಯಾ? ಕೈಯೆಲ್ಲ ಅಂಟಾಗಿತ್ತು, ಅದಕ್ಕೆ ಬಿಡಿಸ್ತಾ ಇಲ್ಲ. ನೋಡಿದ್ರಿ, ಈ ನೊಣಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ. ಮೊಬೈಲಲ್ಲಿ ತೋರಿಸಿರೋಂಗೆ ಮಾಡಿದ್ದೆ, ಹೋಗಿತ್ತು. ಈಗ ಮತ್ತೆ ಅದೇ ಮಾಡ್ಬೇಕು. ನಿಂಬೆಹಣ್ಣು ತರಬೇಕು. ಲವಂಗ, ನಿಂಬೆಹಣ್ಣು ಬೇಕು. ಲವಂಗ ಇದೆ, ನಿಂಬೆಹಣ್ಣಿಲ್ಲ. ಇಂಥದ್ದು ಎಷ್ಟು ಕೇಳು ಮಾರೋದಲ್ಲಿ? ಅಂಗಡಿ ಇದು ಹೊರಗಡೆ ನಿಲ್ಸ್ಕೊಂಡು ಮಾಡ್ತಾರಲ್ಲ. ಒಂದಿಷ್ಟು ಕೊಡ್ತಾರೆ, ಅದಕ್ಕೆ 10 ರೂಪಾಯಿ 20 ರೂಪಾಯಿ ಅಂತಾರೆ. ತಿನ್ನಕ್ಕೆ ಮನ್ಸು ಬರೋಲ್ಲ. ಇವಾಗ ನೋಡಿ, ಇದು ಸ್ವಲ್ಪ ಇದೆಯಲ್ಲ, ಇವಾಗ ನಮಗೆ ಇನ್ನೂ ಬೇಕು ಅನಿಸುತ್ತೆ. ಜಾಸ್ತಿ ಇದ್ರೆ ಅಯ್ಯೋ ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಇನ್ನೂ ಬೇಕು ಅನಿಸ್ಬೇಕು ಹೊರ್ತು. ಇಷ್ಟೇ ನೋಡಿ, ಅರ್ಧ ಭಾಗದಲ್ಲಿ ಇಷ್ಟು ಸಿಕ್ಕಿದೆ. ಒಂದು ಸ್ವಲ್ಪ ಇದೊಂದು ಜಾಸ್ತಿ ಇದೆ. ಇಲ್ಲಿಲ್ವಾ? ಇದರಲ್ಲಿ ಏನೋ ಇದೆಯಲ್ಲ. ಯಾರು? ಅಪ್ಪನೇ ಕೊಟ್ಟೆ ಜಾಸ್ತಿ. ಬೆಳಿಗ್ಗೆ ಅಪ್ಪ ಸಾಕು ಸಾಕು ಅಂದರು. ನಾನು ಇಲ್ಲ ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟೆ. ನೋಡಿ ಗೈಸ್, ನಾನು ಆವತ್ತಿಂದ ಆಸೆ ಪಟ್ಟಿದ್ದಷ್ಟೇ. ನಮ್ಮ ಚಿನ್ನಿ ಅದಕ್ಕೂ ಕಂಡೀಷನ್ ಹಾಕ್ಬಿಟ್ಟ, ತಿನ್ನಬೇಡ ಅಂತ. ಯಾವಾಗ ತಿಂದೆ? ಅದೆಷ್ಟು? 3 ಪೀಸು ನೋಡಿ. 3 ಮೇಲೆ ಜಾಸ್ತಿ ತಿನ್ನಂಗೆ ಇಲ್ಲ ನಾನು. ಆದರೆ ಅವತ್ತು ಯಾವುದು ದೊಡ್ಡದಾಗ ಹೇಳ್ಬಿಟ್ಟು ಏನೋ ಒಂದು ಆದಾಗ ಇನ್ಮೇಲೆ ತಿನ್ನೋದಪ್ಪ ಅಂತ ಏನದು ಅದು ಅವಾಗ ಅಂದ್ಲು, ಇನ್ಮೇಲೆ ಮುಟ್ಟಲ್ಲ. ಮಾವಿನ ಹಣ್ಣು ಎಲ್ಲಿ ಜಾಸ್ತಿ ತಿಂತೀನಿ. ತಿನ್ಕೋಬೇಕು ಮನೆಗೆ. ಅದು ತಿಂದ್ರೆ ಅಲ್ಲಿ ನೋಯುತ್ತಾ? ಚಿಕನ್ ತಿನ್ನೋತ್ತಿಗೆ ಚಿಕನ್ ತಿನ್ಬೇಕಾದ್ರೆ ಏನು ನೋವಾಗಲ್ಲ. ಯಾಕೆ ನಾಟಕ ಆಡಿರಿ? ಇದು ಬಿಡ್ಸೋದೇ ಕಷ್ಟ ಅಲ್ಲ ಚಿನ್ನಿ. ಬೇಡ ಅಂತ ಇದೇ ತೆಗೆದು ನೀಟಾಗಿ ತೆಗ್ದ್ಬಿಟ್ಟಿದ್ರೆ. ಈ ತರ ಬಾಳೆಹಣ್ಣು ಚಿಕ್ಕ ತೆಗಿತಾರಲ್ಲ ಹಂಗೆ ತೆಗಿತಾರೆ ಸಿಪ್ಪೆ. ಬಾಳೆಹಣ್ಣು ಅಪ್ಪ ಅಣ್ಣ ಬಂದ್ಸತಿ ಕುಯ್ಯೋದು. ಇದೇ ಮೇಯ್ನು ಇದರಲ್ಲಿ. ಇದು ನೀಟಾಗಿ ತೆಗ್ದುಬಿಟ್ರೆ ಇದೆಲ್ಲ ಚೆನ್ನಾಗಿ ತೆಗಿಬೋದು. ಮಾತಾಡಿ ಇವಾಗ. ಹೇಳು, ಯಾವ್ದು ತಿನ್ಬೇಡ, ಇದು ತಿನ್ನು ಚೆನ್ನಾಗ್ತದೆ ಅಂತ ಹೇಳು. ಫಸ್ಟ್ ಹೇಳು. ಅದೇ ಮನ್ಸು ತಿಂತಾರ, ದನ ತಿಂತವೆ, ನೀನು ತಿನ್ನೋದು. ನೋಡಿ ಗೈಸ್, ಇದನ್ನ ತಿನ್ನಂತ ಹೇಳಿ ಇವಾಗ ಇದನ್ನ ತಿನ್ಬೇಡ. ನನಗೊಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ, ನಾನು ತಿನ್ನಲ್ಲ. ಡೈಲಿ 1-2 ತಗೋ ತಿಂತೀನಿ. ನನ್ನ ಪಾಲು ನಂಗೆ ಇಟ್ಬಿಡಿ. ಎಷ್ಟು? 3 ಸತಿ ತಿಂದಿಯಾ? ಓ, ಎಷ್ಟಿದೆ ಅಂತ? 6 ಪೀಸ್ ಹಾಕಿಟ ಮಾಡಕ್ಕೆ ಸಪ್ರೇಟಾಗಿ. ಸಾಕಿದೆ, ಚೆನ್ನಾಗಿದೆ ಅಪ್ಪ. ತಿನ್ ನೋಡಿ. ಆಯ್ತು, ಪರವಾಗಿಲ್ಲ. ಕೆಳಗೆ ಕೊಳತಾಗ ಹೋಯ್ತು. ಹೋಗುದಿಲ್ಲ ಕಸಂಗಿರ್ಲ ಅಲ್ಲ ಹಿಡ್ಕೋ ಕೊಳೆ ಕೇಳ್ಕೊಂಡಂಗೆ ಕೊಳೆ ಕೇಳ್ಕೊಂಡಂಗೆ ಹಿಡ್ಕೋ ಗೋಡಲೆ ಮುಗ್ತಾನೆ ಓಲೆ. ಅದಕ್ಕೆ ಎಣ್ಣೆ ಹಾಕಿರ್ಲಿಲ್ವಾ ನೀನು? ಅದರಲ್ಲಿ ತಿನ್ನಿ ತಟ್ಟೆ. ನೋಡಿ ಗೈಸ್, ನನಗೆ ಕಳಿಸ್ಕೊಂಡು ಒಂದೇ ದಿವಸ ಎಲ್ಲ ತಿನ್ನಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಡೋಗಿ ತೊಗೊಂಡು ಬಂದು ಎತ್ತಿಟ್ಕೊಂಡಿದ್ದು ಅಷ್ಟೇ. ಅದೇನೋ ಅಂತಾರಲ್ಲ, ಅತ್ಯಾಸೆ ಗತ್ತಿಗಿಡೋ ಅನ್ನಂಗೆ
ಅದ್ರ ನೆಕ್ಸ್ಟ್ ಡೇನೇ ಕೋಲ್ಡ್ ಆಗಿಬಿಟ್ಟಿತ್ತು ನನಗೆ. ಯಾಕಂದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದನ್ನ ತಿನ್ನೋಕೆ ಹೋಗಲಿಲ್ಲ. ಅದನ್ನ ಎಲ್ಲ ನಮ್ಮ ಚಿನ್ನಿನೇ ತಿನ್ಕೊಬಿಟ್ರು. ಬಬ್ಲು ಸಾಕು ತೆಗಿಯೋಣ. ಹಾಲು 3 ನಿಂತ್ಕೊಂಡೆ ಬೇಡ ರಸ ಕುಡಿತಾನೆ ಅದ್ರಲ್ಲ. ನೀ ತಮಾಷೆ ಹೇಳ್ತಿದ್ದೆ ಆಮೇಲೆ ಬಾ ಸರಕ ನೋಡಿಕೊಂಡು ಬಿಡ್ರಿ ಏನು ಮಾಡಮ್ಮ. ಇಳ್ಕೊಳಕ್ ಬರೋದಾಗಿ ಯಾಕೆ ಬೇಡ ತಮಾಷೆ ಹೇಳೋದು ಬೇಡ. ಏನಾದ್ರು ಎತ್ಕೊಂಡು ಬೇಡ ಕಮ್ಮನೆ ಬೇಡ ನೋಡು ಇಷ್ಟು ತಗೊಂತಿದ್ದೀನಿ. ಹಾಂ ಬಿಡೋ ಸಾಕು. ಇವತ್ತಿನ ಪಾದ ತಿನ್ಬಿಟ್ಟವಳೆ. ಸಾಕು ಹೋಗು. ಇವತ್ತಿನ ಪಾದ ತಿನ್ಬಿಟ್ಟವಳೆ. ಅಷ್ಟೇ ಬೇದಿ ಕಾಣಿಸ್ಕೊಂಡು ಅವೆಲ್ಲ ಎರಡು ಮಾಡ್ಕೊಂಡು ನಡಿ ಬೇಡ. ಗಾಣ ಬೈದಾಕ್ಬಿಡ್ತಾರೆ ಚಿಕ್ಕಿ ಗಾಣ ಡೈಲಾಕು ಹೇಳಿವೆ ತಿನ್ಬೇಡ ಅಂತ. ನೋಡಿ ಗೈಸ್ ಬರೀ 6 ಪೀಸ್ ಕೊಟ್ಟಿರೋದು ನನಗೆ. ಅದು 2 ದಿವಸ ಇಟ್ಕೊ ತಿನ್ಬೇಕಂತೆ. 3 ದಿವಸ ಹಾಂ 3 ದಿವಸ. ಮಗನೇ ನೀನು ಬೇಗ ದೊಡ್ಡವನಾಗು. ಅವ್ನು ಯಾವ ಕೂಡ ಬಿಡ್ಸೋದು ಎಷ್ಟು ಆತಿ. ಆ ತಬ್ರಿಯ ನೀವೇ ಮಾಡಿಕೊಳ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಕೊಡ್ದಂಗೆ. ನೋಡಿ ಗೈಸ್ ನಾನು ತಗೊಂಡೋಗಿ ಇಟ್ಟಿದ್ದಷ್ಟೇ. ಆದರೆ ತಿನ್ನೋಕ್ಕೆ ಆಗಲಿಲ್ಲ. ಯಾಕಂದರೆ ನನಗೆ ನೆಕ್ಸ್ಟ್ ಡೇನೇ ನನಗೆ ಕೋಲ್ಡ್ ಆಗಿಬಿಟ್ಟಿತ್ತು. ನಾಳೆ ತಿನ್ನೋಣ ಅಂತ ಇಟ್ಕೊಂಡೆ. ಅದು ಕೋಲ್ಡ್ ಆಗಿತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದಲ್ಲ ಅಂತ ಹೇಳ್ಬಿಟ್ಟು ನಾನೇ ತಿನ್ನೋಕ್ಕೆ ಹೋಗಲಿಲ್ಲ. ಮತ್ತೆ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೇನೆ ಅಂತ ಹೇಳಿಬಿಟ್ಟು. ಓಕೆ ಗೈಸ್ ಇಷ್ಟೇ ನನ್ನ ವ್ಲಾಗು. ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.